ನಮಸ್ಕಾರ ಸ್ನೇಹಿತರೆ, ಸುಮಾರಷ್ಟು ಜನ ಈ ಥರ ಫ್ಲಕ್ಚುವೇಷನ್ ಆಗಿರೋದನ್ನ ನೋಡಿರ್ತೀರ ಮತ್ತು ಅದನ್ನ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿರ್ತೀರ. ಅದ್ರ ಜೊತೆಗೆ ಇದನ್ನು ಪ್ರೊಫೆಷನಲ್ ಆಗಿ ತೊಗೊಂಡು ಕೆಲಸ ಮಾಡ್ತಾರೋರು ಇದ್ದೀರಾ. ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸುಮಾರಷ್ಟು ಜನ ಇದ್ರ ಮೇಲೆ ಅನುಭವ ಇರೋರು ಒಬ್ಬೊಬ್ಬರು ಒಂದೊಂದು ರೀತಿಲಿ ಈ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರ್ತೀರ. ಸುಮಾರಷ್ಟು ಜನಕ್ಕೆ ಗೊತ್ತಿರೋದು ಒಂದು ಚೌಕಿಂದನೇ ಈ ಥರ ಪ್ರಾಬ್ಲಮ್ ಬರೋದು ಅಂತ. ಒಂದೊಂದು ಸರಿ ಇದು ಚೌಕಿಂದನೇ ಬರಬೇಕಂತೇನಿಲ್ಲ. ಸುಮಾರಷ್ಟು ಸರಿ ಸ್ಟ್ರಿಪ್ ಲೈಟು ಎಷ್ಟು ಮೀಟ್ರ್ ಹಾಕಿದ್ದಾರೆ ನೋಡಬೇಕಾಗತ್ತೆ. ಇನ್ನೊಂದು ಕಡೆ ಸ್ಟ್ರಿಪ್ ಲೈಟ್ನ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಎಲ್ಲಾದರೂ ಅಲ್ಯೂಮಿನಿಯಂ ಚಾನಲ್ಗೆ ಟಚ್ ಮಾಡಿದಾರ ನೋಡಬೇಕಾಗತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಆಗಿರೋ ವಿಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ಮತ್ತು ಅದ್ರ ಜೊತೆಗೆ ಏನಕ್ಕೆ ಆಗಿತ್ತಂತ ವಿಡಿಯೋ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆ ನಾನು ಎಲ್ರಿಗೂ ಒಂದೇ ಒಂದು ರಿಕ್ವೆಸ್ಟ್ ಮಾಡೋದು, ನಾನೇನಾದರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಒಳ್ಳೆ ರೀತಿಲಿ ಕಮೆಂಟ್ ಮಾಡಿ. ಇಲ್ಲ, ಯಾರು ಕೆಟ್ಟ ರೀತಿಲಿ ಕಮೆಂಟ್ ಮಾಡ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ. ಇದನ್ನು ಸುಮಾರಷ್ಟು ಜನ ಹೊಸ್ದಾಗಿ ಕೆಲಸ ಕಲಿತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಆ ಕಮೆಂಟಿಂದ ಒಂದು 10% ಏನಾದರೂ ಯೂಸ್ ಆಗ್ಬೋದಾ, ನಿಮ್ಮ ಹೆಸರುಗಳು ಅಜರಾಮರವಾಗಿ ಉಳ್ಕೊಂಡ್ಬಿಡುತ್ತೆ. ಯಾಕಂದರೆ ಇಲ್ಲ ಇಂಥವ್ರಿಗೊಂದು ಕಮೆಂಟ್ ಹಾಕಿದ್ರು, ಇದನ್ನು ನೋಡಿದ್ದು ಇದರಿಂದ ಸಾಲ್ವ್ ಆಯಿತು ಅನ್ನೋದಂತ ಅವ್ರಿಗೆ ಗೊತ್ತಿರುತ್ತೆ. ಅದರಿಂದ ಪ್ರಾಫಿಟ್ ಇದೆಯೋ ಇಲ್ಲೋ ಅದು ನೆಕ್ಸ್ಟು. ನಾವು ಮಾಡೋ ಎಲ್ಪೇ ನಮ್ಮನ್ನು ಸದಾ ಕಾಯೋದು. ಎಲೆಕ್ಟ್ರಿಷಿಯನ್ ಅಂದಮೇಲೆ ಎಲ್ಲ ಒಂದೇ. ಹೊಸ್ದಾಗಿ ಕೆಲಸ ಕಲಿತಾರೋರಿಗೆ ಒಂದು ಅನುಕೂಲ ಮಾಡ್ಕೊಳ್ಳೋಣ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದಿರ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್.